ಅಸ್ಸಲಾಮು ಅಲೈಕುಮ್ ವರಹಮತುಲ್ಲಾಹಿ ಬರ್ಕಾತಹು. ನಾನು ಡಾಕ್ಟರ್ ಮೀರ್ ಮಸ್ರೂರ್ ಹುಸೇನ್ ಅಂತ. ನಾನು ಒಂದು ಜನರಲ್ ಪ್ರಾಕ್ಟೀಷನರ್, ಜನರಲ್ ಫಿಸಿಷಿಯನ್, ಡಯಾಬಿಟಾಲಜಿಸ್ಟ್ ಮತ್ತು ಇನ್ಫೆಕ್ಷಿಯಸ್ ಡಿಸೀಸಸ್ ಸ್ಪೆಷಲಿಸ್ಟ್, ಮೆಡಿಕೇರ್ ಕ್ಲಿನಿಕ್ ಸಾಯಿಲ್ 1920, HSR ಲೇಔಟ್, ಬೆಂಗಳೂರು, ಕರ್ನಾಟಕ ರಾಜ್ಯ, ಭಾರತ ದೇಶದಿಂದ. ನಾನು ಇವತ್ತು ಚರ್ಚೆ ಮಾಡೋದು ಏನಂದರೆ, ನಮ್ಮ ಹತ್ರ ತುಂಬ ಪೇಷಂಟ್ ಬರ್ತಾರೆ. ಅವ್ರಿಗೇನಾಗುತ್ತೆ ಅಂದರೆ, ಅವರಿಗೆ ಒಂದು ಇನ್ಫೆಕ್ಷನ್ ಆಗಿರುತ್ತೆ. ಯಾವ ಥರ ಅಂದರೆ, ಒಂದು ಬ್ಯಾಕ್ಟೀರಿಯಾ, ಒಂದು ವೈರಸ್ಸು, ಒಂದು ಪ್ಯಾರಸೈಟು, ಇಲ್ಲ ಒಂದು ಫಂಗೈ ಅಂತ ಅಣುಜೀವಿಗಳಿಂದ ಅವರಿಗೆ ಇನ್ಫೆಕ್ಷನ್ ಆಗಿರುತ್ತೆ. ಈ ಇನ್ಫೆಕ್ಷನ್ ಆಗೋದ್ರಿಂದ ಅವರ ಮಾನಸಿಕ ಸ್ಥಿತಿಯಲ್ಲಿ ಸ್ವಲ್ಪ ಬದಲಾವಣೆ ಆಗಿಬಿಡುತ್ತೆ. ಬದಲಾವಣೆ ಆಗಿ ಅವರ ಮಾನಸಿಕ ಸ್ಥಿತಿಯನ್ನು ಪರೀಕ್ಷೆ ಮಾಡಿದಾಗ ನಮಗೆ ಏನು ಗೊತ್ತಾಗುತ್ತೆ ಅಂದರೆ, ಅವರ ಮಾನಸಿಕ ಭಾವನೆಗಳು ಮತ್ತು ಗುರಿಗಳು ಮತ್ತು ಜೀವನದ ಕಲ್ಪನೆದಲ್ಲಿ ಇನ್ಫೆಕ್ಷನ್ಗಿಂತ ಮುಂಚೆ ತುಂಬ ಬದಲಾವಣೆ ಆಗಿದೆ ಅಂತ ನಮಗೆ ಗೊತ್ತಾಗುತ್ತೆ. ಇದರಲ್ಲಿ ಒಂದು ಉದಾಹರಣೆಗಾಗಿ ಈ ಈ ಈ ಎಲ್ಲ ಇನ್ಫೆಕ್ಷನ್ನಿಂದ ಆಗುವ ಮಾನಸಿಕ ಬದಲಾವಣೆಯಲ್ಲಿ ಒಂದು ಉದಾಹರಣೆ ಏನಂದರೆ, ಇದಕ್ಕೆ ಡೆಲ್ಯೂಷನ್ ಆಫ್ ಗ್ರ್ಯಾಂಡ್ಯೂರ್ ಅಂತಾರೆ. ಡೆಲ್ಯೂಷನ್ ಆಫ್ ಗ್ರ್ಯಾಂಡ್ಯೂರ್ ಅಂದರೆ, ಜನರಿಗೆ ಏನು ಅನಿಸುತ್ತೆ ಅಂದರೆ, ಅವರು ಒಂದು ಬಹಳ ದೊಡ್ಡ ವ್ಯಕ್ತಿ. ಉದಾಹರಣೆಗೆ ಒಂದು ರಾಜ, ಅವರು ರಾಜನಾಗಿ ಜೀವನ ಮಾಡಬೇಕು, ರಾಜನ ಥರ ಅವರು ರಾಜನ ಒಂದು ರಾಜ್ಯ ಮಾಡಿ ಸಿಂಹಾಸನವನ್ನು ಪಡ್ಕೋಬೇಕು. ಯಾವುದೋ ಒಂದು ಆರ್ಗನೈಸೇಷನಲ್ಲಿ ಕೆಲಸ ಮಾಡ್ತಾ ಇರ್ತಾರೆ, ಅಥವಾ ಒಂದು ಗುಂಪಿನಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ಅವರಿಗೆ ಭಾವನೆಗಳು ಬಂದುಬಿಡುತ್ತೆ, ನಾ ಈ ಸಂಘಟನದ ರಾಜ ಆಗಬೇಕು ಅಂತ. ಅವರು ಏನು ಮಾಡ್ತಾರೆ, ಪ್ರಯತ್ನ ಪಡೋಕ್ಕೆ ಶುರು ಮಾಡ್ತಾರೆ. ಮತ್ತು ಅವ್ರಿಗೇನು ಗೊತ್ತಾಗತ್ತೆ ಅಂದರೆ, ಅವರು ನಡವಳಿಕೆಗಳಲ್ಲಿ ತುಂಬ ತಪ್ಪುಗಳು ಆಗ್ತಾ ಇದೆ ಅಂತ ಅವ್ರಿಗೆ ಗೊತ್ತಾಗುತ್ತೆ. ಇದನ್ನು ನಿಮಗೆ ಅರ್ಥ ಅಂದರೆ, ಅವ್ರು ಏನು ಮಾಡ್ತಾರೆ, ಅವ್ರ ಜೀವನದಲ್ಲಿ ನಾನು ಆ ಗುಂಪಿನ ಸಂಘಟನಾ ರಾಜ ಆಗಬೇಕು ಅಂತ ಎಷ್ಟು ವರ್ಷ ಒದ್ದಾಡ್ತಾರೆ ಅಂದರೆ, ಬಟ್ ಅವರು ಯಾವ ರೀತಿಯಲ್ಲೂ ಕೆಲಸ ಸರಿಯಾದ ರೀತಿಯಲ್ಲಿ ಮಾಡೋಕ್ಕೆ ಆಗಲ್ಲ. ತುಂಬ ತಪ್ಪುಗಳನ್ನು ಮಾಡ್ತಾ ಇರ್ತಾರೆ. ಅದರಿಂದ ಅವರಿಗೆ ಮತ್ತು ಅವರ ಸುತ್ತಮುತ್ತ ಇರುವ ಜನರಿಗೆ ತುಂಬ ಗಂಭೀರವಾದ ಕಷ್ಟಗಳು ಬರ್ತಾ ಇರುತ್ತೆ. ಇದನ್ನು ಅದಕ್ಕೆ ನಾನು ನಿಮಗೆ ಇವಾಗ ಖುರಾನಲ್ಲಿ ಕೊಟ್ಟಿರುವ 9 ರಾಜರ ಬಗ್ಗೆ ಮಾತಾಡ್ತೀನಿ. 9 ರಾಜರು ಖುರಾನಲ್ಲಿ ಹೆಂಗೆ ಕೊಟ್ಟಿದೆ ಪುಸ್ತಕದಲ್ಲಿ, ಅದೇ ರೀತಿ ನಾನು ನಿಮ್ಗೆ ಹೇಳ್ತೀನಿ. ಮೊದಲನೇ ಉದಾಹರಣೆ ಇರೋದು, ಫೆರೌನ್ ಅಂತ ಒಂದು ರಾಜ ಇದ್ದ ಈಜಿಪ್ಟ್ ದೇಶದಲ್ಲಿ. ಅವನಿಗೆ ಏನು ಹೇಳಿದ್ದಾರೆ ಅಂದರೆ, ದುಷ್ಟತನ ಮತ್ತು ಅಹಂಕಾರ ಮತ್ತು ದೇವರಲ್ಲಿ ಅವನಿಗೆ ನಂಬಿಕೆನೇ ಇರಲಿಲ್ಲ. ಅವನು ಆ ಥರ ಒಂದು ರಾಜ ಇದ್ದ. ಅವನಿಗೆ ಯಾವಾಗಲೂ ಖುರಾನ್ ಪುಸ್ತಕದಲ್ಲಿ ಅವನು ಮೂಸಾ ಅಂತ ಒಂದು ಪ್ರಾಫೆಟ್ರಿಗೆ ತುಂಬ ಕಷ್ಟ ಕೊಟ್ಟ ಅಂತ ಹೇಳಿದ್ದಾರೆ. ಆ ರಾಜ ಏನು ಹೇಳ್ದ ಅಂದರೆ, ನಾನು ನಿನ್ನ ದೇವರು, ನಾನು ಎಲ್ಲರಿಗಿಂತ ಮೇಲು ನಿನ್ನ ಜೀವನದಲ್ಲಿ ಅಂತ ಹೇಳಿದ. ಹೇಳಿಬಿಟ್ಟು ಅವರು ಇಸ್ರಾಯೇಲಿನ ಮಕ್ಕಳಿಗೆ ಎಲ್ಲ ಗುಲಾಮರಾಗಿ ಮಾಡಿಕೊಂಡ. ಆಮೇಲೆ ಅವನು ಏನು ಮಾಡ್ತಾಯಿದ್ದ ಅಂದರೆ, ಅವನ ಪವರನ್ನು, ಅವನ ಆಡಳಿತದಲ್ಲಿ ಜನರಿಗೆ ತುಂಬ ಕಷ್ಟ ಕೊಡ್ತಾ ಇದ್ದ. ಅವನೇನು ಮಾಡ್ದ, ಅವರ ಸಂಘಟನಾ ಜನರುಗಳನ್ನು ಬೇರೆ ಬೇರೆ ಭಾಗಗಳಲ್ಲಿ ಅವರಿಗೆ ಡಿವೈಡ್ ಮಾಡಿಬಿಟ್ಟು ಅವರಲ್ಲಿ ಜಗಳ ಮಾಡಿಸ್ತಾಯಿದ್ರು. ಮತ್ತು ಅವ್ರಿಗೆ ಯಾವುದಾದ್ರು ಗಂಡು ಮಗು ಆಗ್ತಾಯಿದ್ರೆ ಅವನಿಗೆ ಸಾಯಿಸಿಬಿಡ್ತಾಯಿದ್ರು, ಹೆಂಗಸರನ್ನು ಇಟ್ಕೊಳ್ತಾಯಿದ್ರು. ಮತ್ತು ಈ ಥರ ಅವರು ಸಂಘಟನೆಯಲ್ಲಿ ತುಂಬ ವೀಕ್ ಆಗಿಬಿಡ್ತು. ಆಮೇಲೆ ಅವನು ನಮ್ಮ ಜೀವನದ ಮೇಲೆ ಎಷ್ಟು ಆಡಳಿತ ಇರುತ್ತೆ ಅದ್ರ ಮೇಲೆ ನಂಬಿಕೆನೇ ತರಲಿಲ್ಲ. ಅವನಿಗೆ ಒಂದು ಮಿನಿಸ್ಟರ್ ಇದ್ದ, ಹಮಾನ್ ಅಂತ. ಅವನು ಹೇಳ್ದ, ನೀನು ಒಂದು ದೊಡ್ಡ ಟವರನ್ನು ಕಟ್ಟಿಸು, ನಾನು ಅದ್ರ ಮೇಲೆ ನಿಂತ್ಕೊಂಡು ಎಲ್ಲಾದರೂ ಮೂಸನ ದೇವರು ಕಾಣ್ತಾನೆ ನನಗೆ ಅಂತ ನೋಡ್ತೀನಿ ಅಂತ ಹೇಳಿದರು. ಅವರು ಆಡಳಿತ ಮಾಡುವಾಗ ಮೂಸ ದೇವದೂತೆಯಾಗಿ ಅವರನ್ನು ತುಂಬ ದೇವರ ಮಿರಾಕಲ್ಸನ್ನು ತೋರಿಸಿದ್ರು. ಅವರು ತೋರಿಸ್ಬಿಟ್ಟು ಹೇಳಿದ್ರು, ಈ ಇಸ್ರಾಯೇಲಿನ ಮಕ್ಕಳಿಗೆ ಬಿಡ್ಬಿಡಿ, ಅವ್ರನ್ನ ಇಟ್ಕೊಂಡು ಅವ್ರ ಮೇಲೆ ಹಿಂಸೆ ಮಾಡಬೇಡಿ, ಅವ್ರ ಮೇಲೆ ದುಷ್ಟ ಕೆಲಸಗಳನ್ನು ಮಾಡಬೇಡಿ ಅಂತ. ಬಟ್ ಎಷ್ಟು ಹೇಳಿದ್ರೇನೋ ಅವನು ಒಪ್ಪಲೇ ಇಲ್ಲ. ನನಗೆ ಯಾರು ಏನು ಮಾಡೋಕ್ಕಾಗಲ್ಲ, ಇಲ್ಲಿ ಎಲ್ಲೂ ದೇವರು ಇಲ್ಲ,
ನಾನು ಏನು ಬೇಕಾದರೂ ಮಾಡ್ತೀನಿ, ನನಗೆ ಯಾರು ಹೇಳೋರು ಕೇಳೋರು ಯಾರೂ ಇಲ್ಲ ಅಂತ ಹೇಳಿಬಿಟ್ಟ. ಆಮೇಲೆ ಏನಾಯಿತು ಅಂದರೆ, ಇವರು ಒಂದು ಸಲ ಇಸ್ರಾಯೇಲಿನ ಮಕ್ಕಳು ಓಡೋಕ್ಕೆ ಪ್ರಯತ್ನ ಮಾಡಿದಾಗ ಅವನ ಸೇನೆ ಜೊತೆ ಹಿಂದೆ ಬಂದು ಅವರಿಗೆ ಹಿಡ್ಕೊಳ್ಳೋಕ್ಕೆ ಪ್ರಯತ್ನ ಮಾಡಿದಾಗ ಸಮುದ್ರದ ನೀರು ಬಂದು ಎರಡು ಕಡೆಯಿಂದ ಅವನು ಮತ್ತು ಅವನ ಸೇನೆಗೆ ಮುಳುಗಿಸ್ಬಿಡ್ತು. ಇದರಿಂದ ಅವನು ನೀರಲ್ಲಿ ಮುಳುಗಿ ತೀರ ಹೋದ, ಸತ್ತು ಹೋದ. ದೇವರು ಏನು ಮಾಡ್ದ, ಜನರಿಗೆ ಇದರಿಂದ ಒಂದು ಪಾಠ ಕಲಿಸ್ಬೇಕು ಅಂತ ಇಲ್ಲಿವರೆಗೂ ಅವನ ಶವನ ಹಂಗೆ ಇಟ್ಟಿದ್ದಾರೆ. ಈ ಜನರ ಮೇಲೆ ಹಿಂಸೆ ಮಾಡಿದವರು ಗತಿ ಹೆಂಗೆ ಆಗತ್ತೆ ಜನರಿಗೆ ಗೊತ್ತಾಗಲಿ ಅಂತ ಇಲ್ಲಿವರೆಗೂ ಅವನ ಶವ ಹಂಗೆ ಇಟ್ಟಿದ್ದಾರೆ. ಸೊ ಇದು ಫಿರೌನ್ ಮತ್ತು ಮೂಸನವ್ರದ್ದು ಸ್ಟೋರಿ. ಎರಡನೇ ಉದಾಹರಣೆ ನಾನು ಕೊಡ್ತೀನಿ. ದುಲ್ಖರ್ನೈನ್ ಅಂತ ಒಂದು ರಾಜ ಇದ್ದರು. ಅವರು ತುಂಬ ಒಳ್ಳೆಯ ನ್ಯಾಯ ಮಾಡುವ ಮತ್ತು ತುಂಬ ಜನರಿಗೆ ಒಳ್ಳೆ ಮಾಡುವ ರಾಜ. ಇವರಿಗೆ ಸೂರ ಕಹಫ್ನಲ್ಲಿ 1883ರಿಂದ 101 ಆಯತ್ನಲ್ಲಿ ಕುರಾನ್ ಪುಸ್ತಕದಲ್ಲಿ ಇವ್ರ ಬಗ್ಗೆ ಹೇಳಿದ್ದಾರೆ. ಅವರಿಗೆ ಸ್ವರ್ಗದ ಶಕ್ತಿಯನ್ನು ಮತ್ತು ಜ್ಞಾನವನ್ನು ಮತ್ತು ಅವರಿಗೆ ಶಕ್ತಿ ಇತ್ತು ಪ್ರಪಂಚದ ಎಲ್ಲ ಮೂಲೆಗಳಲ್ಲಿ ಯಾತ್ರೆ ಮಾಡೋದಕ್ಕೆ. ಈಸ್ಟ್ ಮತ್ತು ವೆಸ್ಟ್ ಎಲ್ಲಾದರೂ ಎಲ್ಲಿ ಬೇಕಾದರೂ ಹೋಗ್ಬೋದಿತ್ತು. ಅವರು ಎಲ್ಲ ಕಡೆ ಹೋಗಿ ನ್ಯಾಯವನ್ನು ಸ್ಥಾಪಿಸ್ತಾ ಇದ್ದರು. ಮತ್ತು ಯಾರು ಕಷ್ಟದಲ್ಲಿ ಇದ್ದರು, ಯಾರು ತುಂಬ ಬೇರೆಯವರು ಅವರಿಗೆ ತುಳಿದು ಕೆಳಗಡೆ ಮಾಡಿರ್ತಾರೆ, ಅವ್ರಿಗೆ ಸಹಾಯ ಮಾಡ್ತಾಯಿದ್ರು. ಮತ್ತು ಅವರು ಒಂದು ದೊಡ್ಡ ಐರನ್ನಿನ ಒಂದು ಗೋಡೆಯನ್ನು ಕಟ್ಟಿಬಿಟ್ಟು ಯಾಜೂಜ್ ಮಾಜೂಜ್ ಅಂತ ಜನರಿಗೆ ತುಂಬ ಕಷ್ಟ ಕೊಡುವ ಅದಕ್ಕೆ ಕ್ರೀಚರ್ ಅಂತಾರೆ, ಅವರನ್ನು ನಿಲ್ಲಿಸಿದ್ರು. ಅವರು ದೇವರಲ್ಲಿ ತುಂಬ ನಂಬಿಕೆ ಇಟ್ಟವರಿದ್ದರು. ಯಾವಾಗಲೂ ನಾನು ಈ ರಾಜ ಅಲ್ಲ, ದೇವರನ್ನ ಆಳು ಅಂತ ಅವ್ರಿಗೆ ಹೇಳ್ಕೊಳ್ತಾ ಇದ್ರು. ಅವರು ಒಂದು ತುಂಬ ಒಳ್ಳೆ ರೀತಿಯಿಂದ ಆಡಳಿತ ಮಾಡುವ ರಾಜ. ಅವರಿಗೆ ಕೆಲವರು ಸೈರಸ್ ಅಂತ ಹೇಳ್ತಾರೆ, ಸೈರಸ್ ರಾಜ ಇದ್ರಲ್ಲ ಅವರು ಅಂತ ಹೇಳ್ತಾರೆ. ಕೆಲವರು ಅವರು ಯಮನ್ ದೇಶದಲ್ಲಿ ರಾಜ ಆಗಿದ್ದರು ಅಂತ ಹೇಳ್ತಾರೆ. ಮತ್ತು ಕೆಲವರು ಅವರೇ ಅಲೆಕ್ಸಾಂಡರ್ ರಾಜ ಆಗಿದ್ದರು ಅಂತ ಹೇಳ್ತಾರೆ. ಅವರ ತಲೆ ಮೇಲೆ 2 ಹಾರ್ನ್ಸ್ ಇತ್ತು, 2 ಸಿಂಗು ಅಂತ ಹೇಳ್ತಾರಲ್ಲ ಆ ಥರ ಇತ್ತು. ಮತ್ತು ಅವರಿಗೆ ದೇವರು ತುಂಬ ಅಪಾರವಾದ ಶಕ್ತಿ ಮತ್ತು ಎಲ್ಲ ಅವ್ರಿಗೇನೇನು ಅವಶ್ಯಕತೆ ಇತ್ತು ಎಲ್ಲ ಕೊಟ್ಟಿದ್ದರು. ಮತ್ತು ಅಪಾರ ಜ್ಞಾನ ಇತ್ತು. ಎಲ್ಲ ಪ್ರಪಂಚದಲ್ಲಿ ಅವ್ರು ಎಲ್ಲಿ ಬೇಕಾದರೂ ಅಲ್ಲಿ ಹೋಗ್ಬೋದಿತ್ತು. ವೆಸ್ಟ್ ಅಲ್ಲಿ ಅವ್ರು ಏನು ಮಾಡಿದ್ರು, ಅವರು ಒಂದು ತುಂಬ ಬೆಳಕೇ ಇರಲಿಲ್ಲ ಅಂಥ ಜಾಗಕ್ಕೆ, ಅದು ಕಪ್ಪು ನೀರು ಇದ್ದಿದ್ದ ಜಾಗಕ್ಕೆ, ಬ್ಲ್ಯಾಕ್ ಸೀ ಇದೆಯಲ್ಲ ಅಲ್ಲಿ ಹೋಗಿ ನ್ಯಾಯವನ್ನು ಸ್ಥಾಪಿಸಿದ್ರು. ಈಸ್ಟಲ್ಲಿ ಅವರು ಎಲ್ಲಿ ಸೂರ್ಯ ಮೇಲೆ ಬರುತ್ತೆ ಅಲ್ಲಿ ಹೋಗಿಬಿಟ್ಟು ಜನರು ತುಂಬ ಕೆಟ್ಟ ಪರಿಸ್ಥಿತಿಯಲ್ಲಿ ಜೀವನ ಮಾಡ್ತಾಯಿದ್ರು. ಅವ್ರಿಗೆ ಹೋಗಿಬಿಟ್ಟು ಸಹಾಯ ಮಾಡಿಬಿಟ್ಟು ಅವರಿಗೆ ಒಳ್ಳೆಯದನ್ನು ಮಾಡಿದ್ರು. ಆಮೇಲೆ ಅವರು ಏನಕ್ಕೆ ಇತಿಹಾಸದಲ್ಲಿ ಏನಕ್ಕೆ ಗೊತ್ತಿದ್ದರೆ ಅಂದರೆ, ತುಂಬ ನ್ಯಾಯದಿಂದ ಅವರು ಜನರನ್ನು ಒಳ್ಳೆ ರೀತಿಯಿಂದ ಜನರನ್ನು ನೋಡ್ಕೋತಾ ಇದ್ರು. ತುಂಬ ಯಾರು ತಪ್ಪನ್ನು ಮಾಡ್ತಾಯಿದ್ರು ಅವರಿಗೆ ಶಿಕ್ಷೆ ಕೊಡ್ತಾಯಿದ್ರು. ಮತ್ತು ಯಾರು ಒಳ್ಳೆ ಕೆಲಸನ ಮಾಡ್ತಾಯಿದ್ರು ಅವರಿಗೆ ತುಂಬ ಒಳ್ಳೆ ರೀತಿಯಿಂದ ಬಹುಮಾನಗಳನ್ನು ಕೊಡ್ತಾಯಿದ್ರು. ದೇವರು ಅವರಿಂದ ತುಂಬ ಸಂತುಷ್ಟವಾಗಿದ್ದರು. ಮತ್ತು ದುಲ್ಖರ್ನೈನ್ ಅವರು ಕಟ್ಟಿದ ಗೋಡೆ ಯಾಜೂಜ್ ಅಂಡ್ ಮಾಜೂಜನ್ನು ನಿಲ್ಲಿಸೋಕ್ಕೆ, ಅದು ಪ್ರಪಂಚ ಮುಗಿಯ ಸ್ಥಿತಿಗೆ ಬಂದಿದಾಗ ಆ ಗೋಡೆ ಮುರಿದು ಯಾಜೂಜ್ ಮಾಜೂಜ್ ಹೊರಗೆ ಬರ್ತಾರೆ ಅಂತ ದೇವರು ಈ ಪುಸ್ತಕದಲ್ಲಿ ಹೇಳಿದ್ದಾರೆ. ಕೆಲವು ರಿಪೋರ್ಟ್ಸ್ ಪ್ರಕಾರ ಯಾಜೂಜ್ ಮಾಜೂಜ್ ಆಲ್ರೆಡಿ ಆ ಗೋಡೆಯಿಂದ ಆಚೆ ಬಂದುಬಿಟ್ಟು ಈ ಪ್ರಪಂಚದ ಎಲ್ಲ ಸಂಕಟಗಳಿಗೆ ಅವರೇ ಕಾರಣ ಅಂತ ಹೇಳ್ತಾರೆ. ಅದರ ಅರ್ಥ ಏನಂದರೆ, ಅದು ಸತ್ಯ ಇದ್ದರೆ ಅದರ ಅರ್ಥ ಏನಂದರೆ, ಈ ಪ್ರಪಂಚ ತುಂಬ ಶೀಘ್ರವಾಗಿ ಕೊನೆಯ ಸ್ಥಿತಿಗೆ ಬಂದು ಅದಕ್ಕೆ ಅಂತ್ಯ ಬರುತ್ತೆ ಅಂತ.
ನೆಕ್ಸ್ಟು ಉದಾಹರಣೆ ಯಾರು ಕೊಡೋದು ಅಂದರೆ ರಾಜ ಸುಲೇಮಾನ್ ಅಂತ ಇದ್ದರು. ಅವರು ತುಂಬ ಬುದ್ಧಿವಂತ ದೇವದೂತ ಮತ್ತು ರಾಜ ಆಗಿದ್ದರು. ಅವರು ಪ್ರಾಫೆಟ್ ದಾವೂದ್ನವರ ಮಗನಾಗಿದ್ದರು. ಅವರಿಗೆ ಎಂಥ ರಾಜ್ಯ ಸಿಕ್ಕಿತ್ತು ಅಂದರೆ ಈ ಪ್ರಪಂಚದ ಇತಿಹಾಸದಲ್ಲಿ ಅಂಥ ರಾಜ್ಯ ಯಾರಿಗೂ ಸಿಕ್ಕಿರಲಿಲ್ಲ. ಅವರಿಗೆ ಎಷ್ಟು ಅಪಾರವಾದ ಯಾರಿಗೂ ಅರ್ಥ ಆಗದೆ ಶಕ್ತಿಗಳು ಇತ್ತು. ಅವರು ಜಿನ್ನಿಗಳನ್ನು ಕಂಟ್ರೋಲ್ ಮಾಡ್ತಾಯಿದ್ರು ಮತ್ತು ಪ್ರಾಣಿಗಳ ಭಾಷೆಯನ್ನು ಅರ್ಥ ಮಾಡ್ಕೊಳ್ತಾ ಇದ್ರು ಮತ್ತು ಗಾಳಿಯು ಅವರ ಕಂಟ್ರೋಲ್ನಲ್ಲಿ ಇತ್ತು. ಅವರು ಯಾವ ರೀತಿಯಲ್ಲಿ ಬೇಕು ಗಾಳಿ ಹಾರ್ತಾ ಇದ್ದು. ಅವರ ಬಗ್ಗೆ ವ್ಯಕ್ತಿತ್ವ ಬಗ್ಗೆ ಇತಿಹಾಸದಲ್ಲಿ ಏನು ಬರೆದಿದೆ ಅಂದರೆ ಅವರು ದೇವರಿಂದ ತುಂಬ ಸಂತುಷ್ಟವಾಗಿದ್ದರು, ತುಂಬ ಸ್ವಲ್ಪನೂ ಅಹಂಕಾರ ಇಲ್ಲದೆ ಇದ್ದರು ಮತ್ತು ಎಲ್ಲರ ಜೊತೆ ಒಳ್ಳೆ ನ್ಯಾಯವನ್ನು ಮಾಡ್ತಾಯಿದ್ರು ಮತ್ತು ಯಾರಿಗೆ ಕಾಣದಿರುವ ದೇವರ ಶಕ್ತಿ ಅವ್ರ ಜೊತೆ ಇದ್ದು ಅಂತ ಕುರಾನ್ ಪುಸ್ತಕದಲ್ಲಿ ಹೇಳ್ತಾರೆ. ಮತ್ತು ಈ ಜಿನ್ನುಗಳು ಅವ್ರ ಜೊತೆ ಇಟ್ಕೊಂಡಿದ್ರಲ್ಲ, ಅವ್ರ ಕಂಟ್ರೋಲಲ್ಲಿ ಜಿನ್ನು, ಅವರಿಗೆ ಬೇರೆ ಬೇರೆ ಕೆಲಸಗಳನ್ನು ಮಾಡ್ತಾಯಿದ್ರು. ಇತಿಹಾಸದಲ್ಲಿ ಇದು ಬರೆದಿದೆ. ಅವರು ಒಂದು ರಾಣಿ ಇದ್ದರು ಶೀಬಾ ಅಂತ, ಅವರಿಗೆ ಒಂದು ಸಂದೇಶವನ್ನು ಕಳಿಸಿದ್ರು, ನೀವು ದೇವರಲ್ಲಿ ನಂಬಿ ಮತ್ತು ಅವರ ಪ್ರಾರ್ಥನೆ ಮಾಡಿ ಅಂತ. ಇದು ಒಂದು ಸೆಪರೇಟ್ ಸೂರನೇ ಇದೆ, ಸೂರ ಶೀಬಾ ಅಂತ. ಆಮೇಲೆ ಇನ್ನೂ ಒಂದು ಅವರ ಬಗ್ಗೆ ಒಂದು ವಾಕ್ಯ ಹೇಳಿರೋದು ಏನಂದರೆ, ಅವರ ಸೇನೆಯನ್ನು ಹೇಳಿದರು, ನಿಮ್ಮ ದಾರಿಯಲ್ಲಿ ಇರುವೆ ಒಂದು ಸೇನೆ ಬರುತ್ತೆ, ಆ್ಯಂಡ್ಸ್ ಒಂದು ಸೇನೆ ಬರುತ್ತೆ, ಅದನ್ನು ತುಳಿಬೇಡಿ, ಅದನ್ನು ತುಳಿದೇ ನೀವು ದಾರಿಯಲ್ಲಿ ಹೋಗಿ ಅಂತ ಹೇಳಿದ್ದಕ್ಕೆ ಅವರು ಇತಿಹಾಸದಲ್ಲಿ ಈ ಒಂದು ಕಥೆ ಅವ್ರ ಬಗ್ಗೆ ಬರೆದಿದೆ. ಅವರು ಮತ್ತು ಅವರ ಕಥೆಯನ್ನು ಸೂರ ನಮಲ್ 27ನಲ್ಲಿ ಮತ್ತು ಸೂರ ಸಾದ್ 38ರಲ್ಲಿ ಅವರು ಎಷ್ಟು ದೇವರ ಮೇಲೆ ನಂಬಿಕೆ ಮಾಡಿ ಇಟ್ಕೊಂಡು ಜೀವನನ ನಡೆದ್ರು ಇದರ ಬಗ್ಗೆ ಹೇಳಲಾಗಿದೆ. ಅವ್ರ ಬಗ್ಗೆ ಇನ್ನೊಂದು ಏನು ತುಂಬ ಮುಖ್ಯವಾದ ವಿಷಯ ಅಂದರೆ, ಅವರಿಗೆ ಯಾರೋ ಕೇಳದೇ ಇರುವ ಅಧಿಕಾರ ಇತ್ತು. ಎಷ್ಟು ಕೊಟ್ಟಿದ್ರು ಅಂದರೆ ಅದು ಯಾರ ಹತ್ರನೂ ಇರಲಿಲ್ಲ. ಆದರೇನು ಅವರಲ್ಲಿ ಸ್ವಲ್ಪನೂ ಅಹಂಕಾರನೇ ಇರಲಿಲ್ಲ. ಅವರು ಯಾವಾಗಲೂ ದೇವರದಿಂದ ತುಂಬ ಭಯ ಪಟ್ಕೊಂಡು ತುಂಬ ದೇವರದಿಂದ ಸಂತುಷ್ಟ ಇದ್ದು ಮತ್ತು ದೇವರಲ್ಲಿ ಹೇಳುವ ಮಾತುಗಳನ್ನು ನಂಬಿಕೊಂಡು ಜೀವನನ ಮಾಡಿದ್ರು. ಆಮೇಲೆ ನೆಕ್ಸ್ಟು ಎಕ್ಸಾಂಪಲ್ ಯಾರು ಹೇಳಿದಂದರೆ, ಈಜಿಪ್ಟಲ್ಲೇ ಇನ್ನೊಂದು ರಾಜ ಇದ್ದರು ಅಜೀಜ್ ಅಂತ. ಸೂರ 12ನಲ್ಲಿ ಯೂಸುಫ್ ಫುಲ್ಲು ಕಥೆಯನ್ನು ಹೇಳಲಾಗಿದೆ. ಈ ಯೂಸುಫನ ಅವರು ಗುಲಾಮರಾಗಿ ಮಾರಿದ್ದಾಗ ಅವರನ್ನು ಪಡ್ಕೊಂಡಿದ್ದು ಅಜೀಜ್ನವರೇ. ಅವರನ್ನು ಪಡ್ಕೊಂಡು ಅವ್ರ ಮನೆಗೆ ತಂದುಬಿಟ್ಟು ಅವರ ಹೆಂಡತಿಗೆ ಅವ್ರು ಹೇಳಿದ್ರು, ಈ ಹುಡುಗನ್ನ ಚೆನ್ನಾಗಿ ನೋಡ್ಕೊಳ್ಳಿ, ಮುಂದಿನ ಜೀವನದಲ್ಲಿ ಇವನಿಂದ ನಮಗೆ ಏನಾದರೂ ಉಪಯೋಗ ಆಗಬಹುದು ಅಂತ ಹೇಳಿದರು. ಬಟ್ ಆ ಕಥೆಯೆಲ್ಲ ನಿಮಗೆ ಗೊತ್ತಿದೆ, ಬಟ್ ಇನ್ನೊಂದ್ಸಲ ನಾನು ಹೇಳ್ತೀನಿ. ಬಟ್ ಅದರಲ್ಲಿ ಏನೋ ಒಂದು ಸಂಕಟ ಆಯಿತು ಅಂದರೆ, ಅಜೀಜ್ನವರ ಹೆಂಡತಿ ಯೂಸುಫ್ ಜೊತೆ ಒಂದು ಸಂಬಂಧ ಇಡೋಕ್ಕೆ ಪ್ರಯತ್ನ ಪಟ್ಟರು. ಇದು ಅಜೀಜ್ನವ್ರಿಗೆ ಗೊತ್ತಾಗ್ಬಿಟ್ಟು ಅವರು ಅವರ ಹೆಂಡತಿಯ ಮಾತನ್ನೇ ನಂಬಿದ್ರು, ಯೂಸುಫ್ ತಪ್ಪು ಮಾಡಿದ್ರು ಅಂತ. ಆಮೇಲೆ ಅವ್ರಿಗೆ ಗೊತ್ತಾಯಿತು ಯೂಸುಫಿನ ಏನೂ ತಪ್ಪು ಇರಲಿಲ್ಲ, ಇದು ಅವರ ಹೆಂಡತಿನ ತಪ್ಪು ಅಂತ. ಸೊ ಇದು ಎಲ್ಲ ಕತೆ ಕುರಾನ್ ಪುಸ್ತಕದಲ್ಲಿ ಕೊಟ್ಟಿದೆ. ಅದರಲ್ಲಿ ಏನು ಕೊಟ್ಟಿದೆ ಅಂದರೆ, ಅವರು ಆ ರಾಜ್ಯದ ತುಂಬ ಒಂದು ರಾಜನ ಸ್ಥಿತಿಯಲ್ಲಿ ಇರುವ ಒಂದು ವ್ಯಕ್ತಿ ಥರ ಇದ್ದರು. ಆಮೇಲೆ ಅವರು ಯೂಸುಫಿನ ಆಮೇಲೆ ಎಲ್ಲ ಕಥೆಯಲ್ಲಿ ರಾಜರಾಗಿ ಅವರು ಯೂಸುಫು ಒಂದು ಒಳ್ಳೆ ಅಧಿಕಾರದ ಸ್ಥಾನ ಪಡೆಯೋದರಲ್ಲಿ ಆ ಸ್ಥಿತಿಯಲ್ಲಿ ರಾಜನಾಗಿದ್ದು ಅಜೀಜ್ನವರೇ. ಸೊ ಇದು ಒಂದು ರಾಜ್ಯದ ಬಗ್ಗೆ ಉದಾಹರಣೆ ಕುರಾನಲ್ಲಿ ಕೊಟ್ಟಿದೆ. ಮುಂದೆ ಹೇಳಿರೋದು ಮಿದಿಯಾನ್ ಅಂತ ಒಂದು ರಾಜ್ಯ ಇತ್ತು. ಇದು ಇನ್ನೊಂದು ಉದಾಹರಣೆ. ಮಿದಿಯಾನ್ ರಾಜ್ಯವನ್ನು ಮಾಲಾಸ್ ಅಂತ ಆಡಳಿತ ಮಾಡುವ ರಾಜರು ಇದ್ದರು. ಇದನ್ನು ಕುರಾನ್ ಪುಸ್ತಕದಲ್ಲಿ 10 ಸಲ ಹೇಳಲಾಗಿದೆ.
ಆ, ಈ ಈ ಈ ರಾಜ್ಯದಲ್ಲಿ ಶುಯೇಬ್ ಅಂತ ಒಂದು ದೇವದೂತವನ್ನು ಕಳಿಸಲಾಗಿತ್ತು. ಆ, ಆ, ಈ ಇದೇ ರಾಜ್ಯದಲ್ಲಿ ದೇವದೂತ ಮೂಸನವರು ಆ, ಹೋಗಿ ವಾಸ ಮಾಡಿದ್ರು. ಇಲ್ಲಿನ ಜನರ ಆ, ಸಂಕಟ ಏನಂದರೆ, ಅವರು ಯಾವಾಗಲೂ ವ್ಯಾಪಾರದಲ್ಲಿ ತಪ್ಪು ಪದ್ಧತಿಗಳನ್ನು, ತಪ್ಪು ಕೆಲಸಗಳನ್ನು, ತೂಕ ಕಡಿಮೆ ಮಾಡೋನ್ನ, ಜನರನ್ನು ಕಮ್ಮಿ ದುಡ್ಡು ಕೊಡೋದು, ಜಾಸ್ತಿ ಈಸ್ಕೊಳ್ಳೋದು, ವ್ಯಾಪಾರದಲ್ಲಿ ಯಾವಾಗಲೂ ಅವರು ದುಷ್ಟ ಕೆಲಸಗಳನ್ನು ಮಾಡ್ತಾಯಿದ್ರು. ಸೊ ಇದನ್ನು ಪ್ರಾಫೆಟ್ ಶುಯೇಬ್ನವರು ಅವ್ರಿಗೆ ಹೋಗಿಬಿಟ್ಟು ಈ ಥರ ಮಾಡಬೇಡಿ, ಯಾವಾಗಲೂ ನ್ಯಾಯ ನೀತಿಯಿಂದ ನಡ್ಕೊಳ್ಳಿ ಅಂತ ಹೇಳಿದರು. ಈ ಈ ಈ ಈ ಘಟನೆ ನಡೆದಿದ್ದು ಇದೇ ಮಿದಿಯಾನ್ ರಾಜ್ಯದಲ್ಲಿ. ಮಿದಿಯಾನ್ ರಾಜ್ಯದ ಬಗ್ಗೆ ಚರ್ಚೆ ಸೂರ ಅಲ್ ಖಸಾಸ್ 20-28, 20-28 ಮತ್ತು ತಹಾ 40ನಲ್ಲಿ ಇದೇ ರಾಜ್ಯದಲ್ಲಿ ಮೂಸ ಫಿರೋನಿಂದ ಓಡೋಗಿ ಬಚ್ಚಿಟ್ಕೊಂಡಿದ್ದು ಅಂತ ಹೇಳಿದರೆ. ಆಮೇಲೆ ಇವರು ಎಷ್ಟು ಆ ರಾಜ್ಯದಲ್ಲಿ ಹೋಗಿ ಜನರಿಗೆ ಹೇಳಿದ್ರು, ನ್ಯಾಯ ನೀತಿಯಿಂದ ನಡ್ಕೊಳ್ಳಿ, ದುಷ್ಟ ಕೆಲಸ ದ್ರೋಹ ಜನರಿಗೆ ಮಾಡಬೇಡಿ ವ್ಯಾಪಾರದಲ್ಲಿ ಅಂದರೆ ಎಷ್ಟು ವರ್ಷ ಹೇಳಿದ್ರೂ ಜನರು ಅವರ ಮಾತನ್ನು ಕೇಳಲೇ ಇಲ್ಲ. ಇದಕ್ಕೆ ಏನು ಮಾಡಿದ್ರು, ದೇವರು ಆ ಇಡೀ ರಾಜ್ಯನ ನಷ್ಟ ಮಾಡಿಬಿಟ್ರು. ಅವರ ಭೂಮಿ ಎಲ್ಲ ನಷ್ಟವಾಗೋಯಿತು. ಇದೇ ಥರ ಕಥೆ ಆದ್, ತಮೂದು ಮತ್ತು ಲೂಟಿನ ರಾಜ್ಯದ ಜನರ ಜೊತೆನೇ ಆಯಿತು. ತುಂಬ ಜ್ಞಾನ ಪಡೆದಿರೋರು ಹೇಳ್ತಾರೆ, ಈ ಮಿದಿಯಾನ್ ರಾಜ್ಯ ಅರೇಬಿಯನ್ ಪೆನಿನ್ಸುಲಾನಲ್ಲಿ ತಬುಕ್ ಪ್ರಾವಿನ್ಸ್, ಇವತ್ತಿನ ಸೌದಿ ಅರೇಬಿಯಾ ದೇಶದಲ್ಲಿ ಈಸ್ಟ್ ಆಫ್ ಗಲ್ಫ್ ಆಫ್ ಅಖಬಾ ಅಂತ ಒಂದು ಜಾಗದಲ್ಲಿ ಇದೆ ಅಂತು. ಇದರ ಚರ್ಚೆ ಸೂರ ಅಲ್ ಅರಫ್ 7:88-93 ಮತ್ತು ಸೂರ ಹೂದ್ 11:84-45 ಮತ್ತು ಸೂರ ಅಲ್ ಖಹಾಸ್ 28ನಲ್ಲಿ ಹೇಳಿದ್ದಾರೆ. ಇನ್ನೊಂದು ಬೇರೆ ಉದಾಹರಣೆ ನಾನು ಇವಾಗ ಚರ್ಚೆ ಮಾಡೋದು ದೇವದೂತ ಈಸಾನವರ ಬಗ್ಗೆ. ಅವರು ಒಂದು ದೇವದೂತ ಮತ್ತು ದೇವರ ಸಂದೇಶವನ್ನು ಕೊಡೋಕ್ಕೆ ಈ ಪ್ರಪಂಚಕ್ಕೆ ಬಂದಿದ್ದರು. ಅವರ ಚರ್ಚೆ ಖುರಾನ ಪುಸ್ತಕದಲ್ಲಿ 25 ಸಲ ಆಗಿದೆ. ಅವರಿಗೆ ಈಸಾ ಇಬ್ನು ಮರಿಯಮಿನ ಮಗ ಅಂತ ಹೇಳಲಾಗಿದೆ. ಅವರಿಗೆ ಇನ್ನೊಂದು ಹೆಸರು ಕೊಟ್ಟಿರೋದು ಅಲ್ ಮಸಾಯ ಅಂತ ಹೇಳಿದ್ದಾರೆ. ಅವರಿಗೆ ಯಾಕೆ ಅವರ ವ್ಯಕ್ತಿತ್ವದಲ್ಲಿ ಇನ್ನೊಂದು ಮುಖ್ಯ ವಿಷಯ ಏನಂದರೆ, ಅವರು ತಂದೆ ಇಲ್ಲದೆ ಅವರು ಈ ಪ್ರಪಂಚದಲ್ಲಿ ಅವರ ತಾಯಿ ಅವರಿಗೆ ಜನ್ಮ ಕೊಟ್ಟಿರೋದು. ಅವರು ತುಂಬ ಮಿರಾಕಲ್ಸನ್ನು ಈ ಪ್ರಪಂಚದಲ್ಲಿ ಮಾಡಿದರು. ಅವರು ಈ ಪ್ರಪಂಚಕ್ಕೆ ಬಂದು ತುಂಬ ಒಳ್ಳೆಯ ಬುದ್ಧಿಯನ್ನು, ದೇವರ ಮಾತುಗಳನ್ನು ಹೇಳ್ತಾಯಿದ್ರು. ಖುರಾನ್ ಪುಸ್ತಕದಲ್ಲಿ ಹೇಳಿದೆ, ಅವರು ಜನರಿಗೆ ಒಳ್ಳೆ ಕೆಲಸಗಳನ್ನು ಮಾಡೋದು, ನ್ಯಾಯದಿಂದ ನಡ್ಕೊಳ್ಳೋದು, ನೀತಿಯಿಂದ ನಡ್ಕೊಳ್ಳೋದು, ದೇವರಲ್ಲಿ ಭಯ ಇಟ್ಕೊಳ್ಳೋದು, ಇದೆಲ್ಲ ಹೇಳಿಕೊಟ್ರು. ಬಟ್ ಜನರು ಅವ್ರಿಗೆ ಕೇಳಿಬಿಟ್ಟು ಅವರಿಗೆ ಸಾಯಿಸೋಕ್ಕೆ ಪ್ರಯತ್ನ ಪಟ್ಟರು. ಕೆಲವು ಜನರು ಅಂದ್ಕೊಳ್ತಾರೆ ಜನರು ಅವರಿಗೆ ಸಾಯಿಸಿಬಿಟ್ರು ಅಂತ. ಬಟ್ ದೇವರು ಹೇಳಿದರೆ ಅವರಿಗೆ ಸಾಯಿಸಿಲ್ಲ, ಅವರನ್ನು ಜನರಿಗೆ ಗೊತ್ತಾಗಿಲ್ದಂಗೆ ದೇವರು ಅವರನ್ನ ಸ್ವರ್ಗಕ್ಕೆ ಎಳ್ಕೊಂಡ್ರು ಅಂತ. ಅವರ ಇನ್ನೊಂದು ಹೆಸರು ಏನಂದರೆ ಕಲಿಮತುಲ್ಲಾ, ಅಂದರೆ ದೇವರಿನ ಒಂದು ಮಾತು ಅಂತ ಹೇಳಿದ್ದಾರೆ. ಇವರು ಬಂದಿದಾಗ ಭೂಮಿಯಲ್ಲಿ ಒಂದು ರಾಜ ಥರ ಎಲ್ಲರಿಗೆ ಹೇಳೋಕ್ಕೆ ಪ್ರಯತ್ನ ಪಟ್ಟರು. ಬಟ್ ಜನರು ಅವರ ಮಾತನ್ನು ಕೇಳಲಿಲ್ಲ. ಪುಸ್ತಕದಲ್ಲಿ ಮತ್ತೆ ಹೇಳಿದೆ, ಅವರು ಮತ್ತೆ ಈ ಪ್ರಪಂಚಕ್ಕೆ ಬರ್ತಾರೆ ಪ್ರಪಂಚ ಮುಗಿಯುವ ಸ್ಥಿತಿ ಬಂದಿದಾಗ. ಯಾಕಂದರೆ ಅವರ ತುಂಬ ಅವ್ರ ಬಗ್ಗೆ ತುಂಬ ಕೆಟ್ಟ ಮಾತನಾಡುವ ದಜ್ಜಾಲ್ ಅಂತ ಒಂದು ಶತ್ರು ಬರ್ತಾನೆ. ಅವನಿಗೆ ಸಾಯಿಸೋಕ್ಕೆ ಈಸಾ ಇಬ್ನೆ ಮರಿಯಂ ತಿರ್ಗಾ ಈ ಪ್ರಪಂಚಕ್ಕೆ ಬಂದು ಅವರ ಬಗ್ಗೆ ತುಂಬ ಕೆಟ್ಟ ಮಾತನಾಡುವ ದಜ್ಜಾಲ್ ಅವರ ಶತ್ರುಗೆ ಸಾಯಿಸೋಕ್ಕೆ ಬರ್ತಾರೆ ಅಂತ ಹೇಳಲಾಗಿದೆ. ಮತ್ತು ಅವರು ಈ ಸಂದೇಶ ತಂದು ಹೇಳಿದ ಜನರೇ ಅವರ ಮಾತನ್ನು ಕೇಳದೆ ಅವರನ್ನು ಸಾಯಿಸಿಬಿಟ್ರು. ಮತ್ತು ಖುರಾನ ಪುಸ್ತಕದಲ್ಲಿ ಹೇಳಿದರೆ
ಅವರು ದೇವರ ಮಗ ಇಲ್ಲ, ಅವರು ದೇವರ ದೇವದೂತೆ. ಅವರ ಸಂದೇಶನ ಕಳ್ಸೋಕ್ಕೆ ಈ ಪ್ರಪಂಚಕ್ಕೆ ಅವರನ್ನು ಕಳಿಸಿದ್ರು ಅಂತ. ಇನ್ನೊಂದು ಉದಾಹರಣೆ, ಬೇರೆ ಉದಾಹರಣೆ ನಾನು ಮಾತಾಡೋದು ಮೂಸಾ ಅಲೈಹಿಸ್ಸಲಾಂ ಬಗ್ಗೆ. ಮೂಸಾ ಅಲೈಹಿಸ್ಸಲಾಂ ಬಗ್ಗೆ ಕುರಾನ್ ಪುಸ್ತಕದಲ್ಲಿ 136 ಸಲ ಅವರ ಚರ್ಚೆ ಆಗಿದೆ. ಒಂದು ತುಂಬ ಮುಖ್ಯವಾದ ದೇವದೂತ ಮತ್ತು ಸಂದೇಶ ತರುವವರು ಮತ್ತು ಕಾನೂನು ತರುವವರು ಅಂತ. ಅವರ ಇಡೀ ಜೀವನ ಫಿರೋನ್ ಅಂತ ಒಂದು ರಾಜ್ಯದ ಜೊತೆ ಸಂಘರ್ಷವನ್ನು ಮಾಡಿದರು. ಕುರಾನ್ ಪುಸ್ತಕದಲ್ಲಿ ತುಂಬ ಕಡೆ ಅವರಿಗೆ ಇಸ್ರಾಯಿಲಿನ ಮಕ್ಕಳಿನ ಮುಖ್ಯಸ್ಥ ಅಂತ ಹೇಳಲಾಗಿದೆ. ಅವರು ಎಲ್ಲ ಕಡೆ ದೇವರ ಆಡಳಿತ ಇದೆ ಮತ್ತು ದುಷ್ಟ ಮತ್ತು ಬೇರೆಯವರಿಗೆ ತುಳಿಯೋರನ್ನ ನಷ್ಟ ಮಾಡ್ತಾನೆ ದೇವರು ಅಂತ ಸಂಕ್ಷೇಪವಾಗಿ ಹೇಳಿದ್ದಾರೆ. ಮತ್ತು ಮೂಸಾ ಅಲೈಹಿಸ್ಸಲಾಮನ ಹೆಸರು ಪ್ರಾಫೆಟ್ ಮೊಹಮ್ಮದ್ ಬಿಟ್ಟು ಅವ್ರದ್ದೇ ಹೆಸರು ಎಲ್ಲರಿಗಿಂತ ಜಾಸ್ತಿ ಇರೋದು. ಸಣ್ಣ ವಯಸ್ಸಲ್ಲಿ ಅವರ ತಾಯಿ ಅವ್ರನ್ನ ಒಂದು ಬ್ಯಾಸ್ಕೆಟ್ನಲ್ಲಿ ಹಾಕಿ ನದಿಯಲ್ಲಿ ಅವ್ರನ್ನ ಬಿಟ್ಬಿಟ್ರು. ಫಿರೌನನ ಹೆಂಡತಿ ಅವರನ್ನು ಎತ್ಕೊಂಡು ಅವ್ರನ್ನ ಸಾಕಿದ್ರು. ಮತ್ತು ಏನೋ ಒಂದು ತಪ್ಪಿಂದ ಯಾರ್ದೋ ಹತ್ಯೆ ಆಗಿಬಿಡ್ತು ಅಂತ ಅವರು ಫಿರೋನಿನ ರಾಜ್ಯ ಬಿಟ್ಟು ಮಿದಿಯನ್ ರಾಜ್ಯ ಹೋಗಿಬಿಟ್ಟು ಅಲ್ಲಿ ಮದುವೆ ಮಾಡಿ 10 ವರ್ಷ ಕಳೆದಿದ್ರು. ಇವ್ರಿಗೆ ಏನು ಇವರ ವ್ಯಕ್ತಿತ್ವ ಬಗ್ಗೆ ತುಂಬ ಸ್ಪೆಷಲ್ ಆಗಿರೋದು ಅಂದರೆ ಇವರು ಡೈರೆಕ್ಟ್ಲಿ ದೇವರಿಗೆ ಮಾತಾಡಿದ್ದಾರೆ. ಇವರು ದೇವರಿಗೆ ಮಾತನಾಡಿರುವ ಡೈರೆಕ್ಟಾಗಿ ವ್ಯಕ್ತಿ ಇದೆಲ್ಲ ಕುರಾನ್ ಪುಸ್ತಕದಲ್ಲಿ ಕೊಟ್ಟಿದ್ದಾರೆ. ಮತ್ತು ನೆಕ್ಸ್ಟ್ ಎಕ್ಸಾಂಪಲ್ ನಾನು ಕೊಡೋದು ಒಂದು ರಾಣಿಯ ಬಗ್ಗೆ. ಅವರ ಹೆಸರು ಶೀಬಾ. ಅವರಿಗೆ ಇಸ್ಲಾಂ ಪದ್ಧತಿಯಲ್ಲಿ ಬಿಲ್ಖೈಸ್ ಅಂತಲೂ ಹೇಳ್ತಾರೆ. ಅವರ ಹೆಸರು ಖುರಾನಲ್ಲಿ ಸೂರ ನಮಲಲ್ಲಿ 27-20-44 ವಾಕ್ಯದಲ್ಲಿ ಕೊಟ್ಟಿದ್ದಾರೆ. ಅವರ ವ್ಯಕ್ತಿತ್ವವನ್ನು ತುಂಬ ಬುದ್ಧಿವಂತ, ತುಂಬ ಆಸ್ತಿ ಇರೋರು ಮತ್ತು ತುಂಬ ಶಕ್ತಿಶಾಲಿಯಾಗಿರುವ ಒಂದು ರಾಣಿ ಸಬಾ ಇವತ್ತಿನ ಯಮನ್ ದೇಶದಲ್ಲಿ ಆಡಳಿತ ಮಾಡುವ ಒಂದು ಹೆಂಗಸು ಅಂತ ಹೇಳಿದ್ದಾರೆ. ಬಟ್ ಅವರು ಪ್ರಾರ್ಥನೆ ಮಾಡ್ತಾಯಿದ್ದು ಸೂರ್ಯಕ್ಕೆ. ಅವರು ಇದು ನೋಡಿಕೊಂಡು ಒಂದು ಹೂಪು ಅಂತ ಒಂದು ಪಕ್ಷಿ ಬಂದು ಸುಲೇಮಾನ್ ಅವರಿಗೆ ಹೇಳಿತ್ತು. ಸುಲೇಮಾನ್ ಅವರು ಅವರಿಗೆ ಒಂದು ಸಂದೇಶ ಕಳಿಸಿದ್ರು, ನೀವು ಸೂರ್ಯನ ಪ್ರಾರ್ಥನೆ ಮಾಡಬೇಡಿ, ದೇವರಿಗೆ ಮಾಡಿ ಅಂತ. ಅವರು ಈ ಸಂದೇಶ ಸಿಕ್ಕಿದಾಗ ಅವರ ಹತ್ರ ಒಂದು ತುಂಬ ದೊಡ್ಡ ಸೇನೆ ಇತ್ತು. ಅವ್ರನ್ನ ಕೇಳಿದ್ರು. ಅವರು ಹೇಳಿದ್ರು, ನೀವು ಅವರಿಗೆ ಭೇಟಿ ಕೊಡಿ ಅಂತ. ಭೇಟಿ ಕೊಡುವಾಗ ಅವರ ಥ್ರೋನನ್ನು ಒಂದು ಜಿನ್ನು ಅವರ ರಾಜ್ಯದಿಂದ, ಸುಲೇಮಾನಿನ ರಾಜ್ಯದಿಂದ ಎತ್ಕೊಂಡು ಬಂದುಬಿಟ್ರು. ಮತ್ತು ಅವ್ರು ಬಂದು ನೋಡಿದಾಗ ಅವರ ಅರಮನೆ ಪೂರ್ತಿ ಗ್ಲಾಸಿಂದ ಮಾಡಲಾಗಿತ್ತು. ಇದೆಲ್ಲ ನೋಡಿಬಿಟ್ಟು ಮತ್ತು ಬೇರೆ ಅವರ ಸಂದೇಶ ಎಲ್ಲ ಕೇಳಿಕೊಂಡು ಅರ್ಥ ಮಾಡಿಕೊಂಡು ಅವರು ಇಸ್ಲಾಮನ ದೇವರಲ್ಲಿ ನಂಬಿಕೆ ಮತ್ತು ಪ್ರಾರ್ಥನೆ ಮಾಡುವುದನ್ನು ಒಪ್ಪಿಕೊಂಡ್ರು. ಮತ್ತು ಅವರಿಗೆ ಸಂದೇಶ ಸಿಕ್ಕಿದಾಗ ಇವ್ರಿಗೆ ಎಲ್ಲರಿಗಿಂತ ಜಾಸ್ತಿ ಭಯ ಆಗಿತ್ತು ಅಂದರೆ, ಒಂದು ವಾರ್ ಆದರೆ, ಒಂದು ಯುದ್ಧ ಆದರೆ ಸಾಮಾನ್ಯವಾಗಿ ಏನಾಗಿರುತ್ತೆ, ಒಂದು ಸಂಘಟನೆಯನ್ನು ಆಡಳಿತ ಮಾಡುವ ವ್ಯಕ್ತಿ ಬದಲಾವಣೆ ಆದರೆ, ಯಾರು ಹೊಸದಾಗಿ ಆಡಳಿತ ಮಾಡೋಕ್ಕೆ ಬರ್ತಾರೆ ಅವರು ಹಿಂದಿರುವ ಆಡಳಿತ ಮಾಡುವವನಿಗೆ ಗುಲಾಮರಾಗಿ ಮಾಡಿ ಅವರಿಗೆ ತುಂಬ ಕಷ್ಟಗಳನ್ನು, ಟಾರ್ಚರನ್ನು ಮಾಡ್ತಾರೆ ಅಂತ ಅವರಿಗೆ ತುಂಬ ಭಯ ಆಗಿತ್ತು. ನಾವು ಇದನ್ನು ಸೈಕ್ಯಾಟ್ರಿನಲ್ಲಿ ಪ್ಯಾರನಾಯ್ಡ್ ಬಿಹೇವಿಯರ್ ಅಂತ ಹೇಳ್ತೀವಿ. ಪ್ಯಾರನಾಯ್ಡ್ ಅಂದರೆ ತುಂಬ ಭಯ ಪಟ್ಕೊಂಡಿರೋದು. ಇದು ತುಂಬ ಸಂಘಟನೆಯಲ್ಲಿ ಫ್ಯಾಮಿಲೀಸ್ನಲ್ಲಿ ಆಡಳಿತ ಮಾಡುವ ಜನರಿಗೆ ತುಂಬ ಭಯ ಇರುತ್ತೆ. ನಮ್ಮ ಆಡಳಿತೆಯ ಸ್ಥಿತಿ ಬೇರೆಯವರು ಬಂದು ನಮ್ಮ ಪರಿವಾರದಲ್ಲಿ, ನಮ್ಮ ಸಂಘಟನೆಯಲ್ಲಿ ಆಡಳಿತ ಮಾಡಿದ್ರೆ ನಮಗೆ ಗುಲಾಮರಾಗಿ ಮಾಡಿ ತುಂಬ ಕಷ್ಟ ಆಗತ್ತೆ ಅಂತ. ಇದರಿಂದ ತುಂಬ ಪ್ಯಾರನಾಯ್ಡ್ ಬಿಹೇವಿಯರ್ ಅಂತ ಹೇಳ್ತಾರೆ. ತುಂಬ ಜನರಿಗೆ ಇದು ಬರುತ್ತೆ. ಸೊ ಇದಕ್ಕೆ ಮುಖ್ಯ ಕಾರಣ ಇದು ಅವರು ಜೀವನದಲ್ಲಿ ಎಲ್ಲೋ ಅನುಭವಿಸಿರ್ತಾರೆ. ಅದಕ್ಕೆ ಅವರು ಈ ಮಾನಸಿಕ ರೋಗವನ್ನು
ವ್ಯಕ್ತಪಡಿಸುತ್ತಾರೆ. ಮತ್ತು ಸುಲೇಮಾನ್ ಹತ್ರ ತುಂಬ ಶಕ್ತಿಗಳು ಇತ್ತು. ಇದರಿಂದ ಅವರ ಶಕ್ತಿಗಳನ್ನು ನೋಡಿ ಈ ಬಿಲ್ಖೀಸ್ ಹಾಗೂ ಶೀಬಾ ಅಂತ ಒಂದು ರಾಣಿಯವರು ಇಸ್ಲಾಂ ಧರ್ಮವನ್ನು ಸೇರಿಕೊಂಡು ದೇವರಲ್ಲಿ ಪ್ರಾರ್ಥನೆ ಮಾಡೋದನ್ನು ಶುರು ಮಾಡಿದ್ರು. ಕೊನೆಯ ಉದಾಹರಣೆ ನಾನು ಯಾರ್ದು ಕೊಡೋದು ಅಂದರೆ ಪ್ರೊಫೆಟ್ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂನವರ ಉದಾಹರಣೆ. ಇವರ 570 ಮತ್ತು 632 ಸಿ ನಲ್ಲಿ ಕೊನೆಯ ದೇವದೂತ ಅಂತ ಈ ಮೆಕ್ಕಾನಲ್ಲಿ ಹುಟ್ಟಿದ್ರು. ಮತ್ತು ಅವರು ದೇವರಲ್ಲಿ ಪ್ರಾರ್ಥನೆ, ಎಲ್ಲರ ದೇವರು ಒಂದೇ, ನಾವೆಲ್ಲರ ದೇವರ ಒಂದೇ ಅಂತ ಹೇಳಿ ಪ್ರಾರ್ಥನೆ ಮಾಡಬೇಕು ಅಂತ ಸ್ಥಾಪನೆ ಮಾಡಿದರು. ಅವರ ಚಿಕ್ಕ ವಯಸ್ಸಿನಲ್ಲಿ ಅವ್ರ ತಂದೆ ತಾಯಿ ತೀರೋಗ್ಬಿಟ್ರು. ಬಟ್ ಅವರು ಯಾವಾಗಲೂ ಅವರ ವ್ಯಕ್ತಿತ್ವವನ್ನು ಜ್ಞಾಪಿಸ್ಕೊಂಡ್ರೆ ಜನರು ಅವರನ್ನು ಯಾವಾಗಲೂ ಸತ್ಯ ಮಾತನಾಡುವರು, ವ್ಯಾಪಾರಿ ಅಂತ ಹೇಳ್ತಾ ಇದ್ರು. ಅವರಿಗೆ ದೇವರಿಂದ ಸಂದೇಶ ಬಂದಿತ್ತು 610 CE ಅಂದರೆ 40 ವರ್ಷಿನ ವಯಸ್ಸಿಗೆ. ಅವರು ಈ ಸಂದೇಶವನ್ನು ಮೆಕ್ಕಾ ಅವರ ಹುಟ್ಟಿದ ನಗರದಲ್ಲಿ ಹೇಳಿದಾಗ ಯಾರು ಜನರು ಅವರನ್ನು ಕೇಳಲಿಲ್ಲ. ಮತ್ತು ಅವರು ಹೇಳಿದ್ದು ನಮ್ಮೆಲ್ಲರ ದೇವರು ಒಂದೇ, ಅವರಿಗೆ ಪ್ರಾರ್ಥನೆ ಮಾಡಿ ಅಂತ ಹೇಳಿದಾಗ ಜನರು ಅವರಿಗೆ ತುಂಬ ಹಿಂಸೆ ಮತ್ತು ಕಷ್ಟ, ತುಂಬ ವರ್ಷಗಳು ಅವರು ತುಂಬ ಕಷ್ಟದಿಂದ ಮಕ್ಕಾ ನಗರದಲ್ಲಿ ಜೀವನ ಮಾಡಿದ್ರು. ಆಮೇಲೆ ಇನ್ನೊಂದು ಕಷ್ಟ ಅವರಿಂದ ಏನಾಗಿದ್ದರು ಅಂದರೆ ಅವರು ಸಾಮಾಜಿಕ ಆಡಳಿತವನ್ನು ಬದಲಾಯಿಸಬೇಕು ಅಂತ ಮಕ್ಕದಲ್ಲಿ ಹೇಳಿದರು. ಆ ಸಮಾಜಿನ ಆಡಳಿತ ತುಂಬ ತಪ್ಪಾಗಿ ಇರುತ್ತೆ. ಕೆಲವರು ಜನರಿಗೆ ತುಂಬ ಕಷ್ಟ ಕೊಡ್ತಾ ಇದ್ದೀರಾ, ಕೆಲವರು ಜನರು ತುಂಬ ಕಷ್ಟಪಡ್ತಾ ಇದ್ದಾರೆ, ಈ ಸಾಮಾಜಿಕ ಆಡಳಿತ ಸರಿ ಇಲ್ಲ ಅಂತ ಹೇಳಿದಾಗ ಆ ಮಕ್ಕಾ ನಗರದ ನಾಯಕರು ಅವರನ್ನು ತುಂಬ ಕೋಪ ಆಗಿ ಅವರು ಮತ್ತು ಅವರ ಸಹಾಯ ಮಾಡೋರನ್ನ ಜಾಸ್ತಿ ಬೇರೆ ಬೇರೆ ರೂಪದಲ್ಲಿ ಕಷ್ಟವನ್ನು ಕೊಡೋಕ್ಕೆ ಶುರು ಮಾಡಿದ್ರು. ಈ ಕಷ್ಟನ ತಡೆದೆ ಅವರು ಏನು ಮಾಡಿದ್ರು, 40 ವರ್ಷಿನ 622 CE ಮದೀನಾ ಅಂತ ಒಂದು ನಗರಿಗೆ ಹೊರಟೋಗ್ಬಿಟ್ರು. ಅಲ್ಲಿ ಅವರು ಕೆಲವು ವರ್ಷ ಕಳೆದ್ರು. ಅವ್ರ ವ್ಯಕ್ತಿತ್ವ ಬಗ್ಗೆ ಚರ್ಚೆ ಆದರೆ ಅವರ ಹೆಸರು ಅಲ್ ಅಮೀನ್ ಅಂತ ಇತ್ತು. ಅಂದರೆ ಯಾರು ಅವರ ಮೇಲೆ ಭರವಸೆಯನ್ನು ಇಟ್ಕೊಳ್ಬಹುದಿತ್ತು, ಯಾರ ಭರವಸೆಯನ್ನು ಅವರು ಮುರಿದಿರಲಿಲ್ಲ. ಮತ್ತು ಅವರ ಇನ್ನೊಂದು ಹೆಸರು ಏನಂದರೆ ಸಾದಿಕ್, ಅಂದ್ರೆ ಯಾವಾಗಲೂ ಸತ್ಯವನ್ನು ಹೇಳೋರು ಅಂತ. ಅವರು 40 ವರ್ಷದಲ್ಲಿ ಮೊದಲ ಸಂದೇಶವನ್ನು ದೇವರದಿಂದ ಜಿಬ್ರಾಯಿಲ್ ಅಂತ ಒಂದು ದೇವದೂತನಲ್ಲಿ 610 CE ಅವರಿಗೆ ಸಿಕ್ಕಿತ್ತು. ಮತ್ತು ಅವರು 622 CE ಮಕ್ಕಾನಲ್ಲಿ ನಾಯಕರು ಅವರಿಗೆ ಕೊಡ್ತಾ ಇರುವ ಕಷ್ಟಗಳನ್ನು ತಡ್ಕೊಳ್ಳದೆ ಮದೀನಾ ನಗರಿಗೆ ಹೊರಟೋಗ್ಬಿಟ್ರು. ಮದೀನಾನಲ್ಲಿ ಅವರು ಫಸ್ಟು ಇಸ್ಲಾಮಿಕ್ ನಗರವನ್ನು ಸ್ಥಾಪಿಸಿಬಿಟ್ಟು ಕಾನ್ಸ್ಟಿಟ್ಯೂಷನ್ ಆಫ್ ಮದೀನಾ ಒಂದು ಮಾಡಿದ್ರು. ಅವರು ತುಂಬ ಯುದ್ಧಗಳಲ್ಲಿ ಭಾಗವಹಿಸಿದರು. ಯಾವ ಯುದ್ಧ ಅಂದರೆ ಬದರಲ್ಲಿ 624 CE ಮತ್ತು ಉಹುದ್ನಲ್ಲಿ 625 CE ಮತ್ತು ಟ್ರೆಂಚ್ 627 CE ಎಲ್ಲ ಮಕ್ಕದಲ್ಲಿ ಕಷ್ಟ ಕೊಡೋರ ಜೊತೆ ಅವರು ಈ ಯುದ್ಧಗಳನ್ನು ಮಾಡಿದ್ರು. ಮತ್ತು ಕೊನೆಯಾಗಿ ಮಕ್ಕನ 630 CE ಅವರು ಅವರ ವಿಜಯವನ್ನು ಸ್ಥಾಪಿಸಿದರು. ಅವರ ಜೀವನದಲ್ಲಿ ಅವರ ಕರ್ಮಗಳು ಮತ್ತು ಅವರ ಹೇಳಿಕೆಗಳು ಅವರಲ್ಲಿ ನಂಬಿಕೆ ಇಡುವ ಜನರಿಗೆ ಒಂದು ಮಾರ್ಗದರ್ಶಿನೇ ಆಗಿದೆ. ಅವರು ಇಷ್ಟು ದೊಡ್ಡ ರಾಜ್ಯದ ರಾಜ ಆಗಿದ್ದರು. ಅವರು ಒಂದು ತುಂಬ ಸಿಂಪಲ್ ಅಂದರೆ ತುಂಬ ಏನು ಅದರಲ್ಲಿ ಏನು ಜಾಸ್ತಿ ಖರ್ಚು ಮಾಡದೆ ತುಂಬ ಒಂದು ಸರಳವಾದ ಜೀವನ ಮಾಡಿದ್ರು. ಎಷ್ಟು ಸರಳವಾಗಿ ಅಂದರೆ ಅವರ ರಾಜ್ಯದ ತುಂಬ ಜನರು ಅವರಿಗಿಂತ ಒಳ್ಳೆಯ ಸ್ಥಿತಿಯಿಂದ ಜೀವನ ಮಾಡ್ತಾಯಿದ್ರು. ಅವರ ಜೀವನದ ಮುಖ್ಯ ಅಂಶಗಳು ಏನಂದರೆ
ಅವರ ಹೆಂಡತಿ ಅವರ ಅಂಕಲ್ಲು ತುಂಬ ಬೇಗ ಸತ್ತೋಗ್ಬಿಟ್ರು. ಅವರ ಹೆಂಡತಿ ತುಂಬ ಬೇಗ ಸತ್ತೋಗ್ಬಿಟ್ರು. ಅವರ ಎಲ್ಲ ಮಕ್ಕಳು ಬೇಗ ಸತ್ತೋಗ್ಬಿಟ್ರು. ಮತ್ತು ಅವರು ಸತ್ತಿದ ಕೆಲವೇ ದಿವಸಕ್ಕೆ ಅವರಿಗೆ ತುಂಬ ಇಷ್ಟವಾದ ಅವ್ರ ಮಗಳು ಸತ್ತೋಗ್ಬಿಟ್ರು. ಮತ್ತು ಕೆಲವೇ ವರ್ಷಗಳಲ್ಲಿ ಅವರ ಮೊಮ್ಮಕ್ಕಳು ಮತ್ತು ಇಡೀ ಪರಿವಾರ ಕರ್ಬಲ ಅಂತ ಒಂದು ಸಂಘಟನೆ, ಒಂದು ಸ್ಥಿತಿ, ಒಂದು ಜಾಗದಲ್ಲಿ ಎಲ್ಲರನ್ನ ಸಾಯಿಸಿಬಿಟ್ರು. ಸೊ ಇದು ಅವರ ಕಥೆ. ಮತ್ತು ಅವರ ಸತ್ತಿದ ಮೇಲೆ ಅವರಲ್ಲಿ ನಂಬಿಕೆ ಇಡುವ ಜನರೆಲ್ಲ ಏನು ಮಾಡ್ರು, ಬೇರೆ ಬೇರೆ ಸೆಕ್ಸಲ್ಲಿ ತನ್ನನ್ನು ಡಿವೈಡ್ ಮಾಡಿಕೊಂಡು ಒಬ್ಬರ ಮೇಲೆ ಹಿಂಸೆ ಮತ್ತು ಗಲಾಟೆ ಮಾಡೋಕ್ಕೆ ಶುರು ಮಾಡಿದ್ರು. ಅದು ಇಲ್ಲಿವರೆಗೂ ನಡೀತಾ ಇದೆ. ಸೊ ಇದು 9 ರಾಜರ ಉದಾಹರಣೆ ನಾನು ನಿಮಗೆ ಕೊಟ್ಟಿದ್ದೀನಿ. ಬಟ್ ಎಲ್ಲರಲ್ಲಿ ಒಂದು ಸಾಮಾನ್ಯವಾಗಿರೋದು ಏನಂದರೆ, ಸತ್ತ ಮೇಲೆ ಏನಾಗತ್ತೆ. ನೀವು ಯಾವುದೇ ನಾನು ಕೊಟ್ಟಿರೋದು ಬರೀ 9 ಉದಾಹರಣೆಗಳು. ಈ ಥರ ಪ್ರಪಂಚದಲ್ಲಿ ಬೇರೆ ಬೇರೆ ಉದಾಹರಣೆ ಇರುತ್ತೆ. ಈ ಉದಾಹರಣೆಯಿಂದ ಬೇರೆ ಉದಾಹರಣೆ ಯಾರಾದರೂ ಆಗಲಿ, ಸತ್ತ ಮೇಲೆ ಏನಾಗುತ್ತೆ. ಸತ್ತ ಮೇಲೆ ಎಲ್ಲರಿಗೂ ಮುಂಚೆ ಏನಾಗುತ್ತೆ ಅಂದರೆ, ಒಂದು ವ್ಯಕ್ತಿ ಜೀವನ ಹೊಟ್ಟೋಯ್ತು ಅಂದರೆ 24 ಗಂಟೆನಲ್ಲಿ ಅವರ ಮಣ್ಣಿನಲ್ಲಿ ಅವರಿಗೆ ಬರಿ ಮಾಡಬೇಕು. ಮೊದಲು ಅವರ ಕಣ್ಣನ್ನು ಮುಚ್ಚಲಾಗುತ್ತದೆ. ಆಮೇಲೆ ಅವರಿಗೆ ಸ್ನಾನ, ಹುಸುಲ್ ಅಂತ ಹೇಳ್ತಾರೆ, ಅದು ಹುಸುಲ್, ಅವರ ದೇಹವನ್ನು ತೊಳೆಯಲಾಗುತ್ತದೆ. ಮತ್ತು ಕಫನ್ ಅಂತ ಒಂದು ಬಿಳಿ ಬಟ್ಟೆನ ಅವರ ದೇಹ ಮೇಲೆ ಹಾಕಲಾಗುತ್ತದೆ. ಮತ್ತು ಸಲಾತಲ್ ಜನಾಜಾ ಅಂತ ಅವರು ದೇಹದ ಮೇಲೆ ಒಂದು ಪ್ರಾರ್ಥನೆ ಮಾಡಲಾಗುತ್ತದೆ, ಒಂದು ನಮಾಜ್ ಪ್ರಾರ್ಥನೆ ಮಾಡಲಾಗುತ್ತದೆ. ಇದಾದ ಮೇಲೆ ಅವನ್ನ ಕರ್ಕೊಂಡು ಹೋಗಿ ಸ್ಮಶಾನದಲ್ಲಿ ಒಂದು 4 to 5 ಫೀಟು ಹಳ್ಳ ಮಾಡಿ ಅದರಲ್ಲಿ ಹಾಕಲಾಗುತ್ತದೆ. ಮತ್ತು ಅದರಲ್ಲಿ ಹಾಕಿಬಿಟ್ಟು ಅವರ ಮೇಲೆ ಕಟ್ಟಿರೋ ಬಟ್ಟೆನ ಲೂಸ್ ಮಾಡ್ತಾರೆ. ಆಮೇಲೆ 3 ಸಲ ಮಣ್ಣನ್ನು ಅವರ ಆ ಹಳ್ಳದಲ್ಲಿ, ಆ ಸ್ಮಶಾನದಲ್ಲಿ ಅವ್ರಿಗೆ ಹಾಕಿರುವ ಹಳ್ಳದಲ್ಲಿ ಹಾಕ್ತಾರೆ. ಪುಸ್ತಕದಿಂದ ಕೆಲವು ವಾಕ್ಯಗಳನ್ನು ಓದಿ, ಇದೆಲ್ಲ ಆದಮೇಲೆ ಅಲ್ಲಿ ಒಂದು ಸಣ್ಣ ದುವಾ ಅಥವಾ ಪ್ರಾರ್ಥನೆ ಮಾಡಿ ಎಲ್ಲರೂ ಅವರಿಗೆ ಸ್ಮಶಾನದಲ್ಲಿ ಬಿಟ್ಟು ಹೊರಟೋಗ್ಬಿಡ್ತಾರೆ. ಇದಾದಮೇಲೆ ಏನಾಗುತ್ತೆ ಅಂದರೆ, ಅವರು ಆ ಸತ್ತಿರುವ ವ್ಯಕ್ತಿ ಈ ಭೂಮಿಯನ್ನು ಬಿಟ್ಟು ಬರ್ಜಖ್ ಅಂತ ಒಂದು ಪ್ರಪಂಚದಲ್ಲಿ ಅವರು ಹೋಗ್ತಾರೆ. ಆ ಬರ್ಜಖ್ ಏನು ಅಂದರೆ, ಈ ಸತ್ತ ಮೇಲೆ ಹೋಗುವ ಒಂದು ಪ್ರಪಂಚದ ಭಾಗ. ಅದು ಭೂಮಿ ಮೇಲೆ ಜೀವನ ಮಾಡ್ತಾ ಇರೋರಿಗೆ ಗೊತ್ತಾಗಲ್ಲ. ಒಂದು ಸಲ ಸತ್ತ ಮೇಲೆ ಆ ಪ್ರಪಂಚದ ಬರ್ಜಖ್ ಅಂತ ಒಂದು ಭಾಗದಲ್ಲಿ ಅವರು ದಾಖಲೆಯಾಗ್ತಾರೆ. ಅಲ್ಲಿ ಹೋಗಿದ್ದಾಗ ಮುನ್ಕೀರ್ ಅವರು ನಕೀರ್ ಅಂತ 2 ದೇವದೂತೆ ಇರ್ತಾರೆ. ಅವರು ಬಂದ್ಬಿಟ್ಟು ಅವರು ಜೀವನ ಮಾಡ್ತಾ ಇರುವಾಗ ಈ ಪ್ರಪಂಚದಲ್ಲಿ ಏನೇನು ಕರ್ಮಗಳನ್ನು ಮಾಡಿದು, ಒಳ್ಳೆಯದು ಕೆಟ್ಟದು ಎಲ್ಲವನ್ನ ಅವರಿಗೆ ಕೇಳ್ತಾರೆ. ಮತ್ತು ಅವರಿಂದ ಎಲ್ಲ ಅಳತೆಯನ್ನು ಎಲ್ಲ ಅವರು ಏನು ಮಾಡಿದ್ದಾರೆ, ಜೀವಂತ ಇರುವಾಗ ಏನೇನು ಕರ್ಮಗಳನ್ನು ಮಾಡಿದರೆ ಅದನ್ನೆಲ್ಲ ಪರೀಕ್ಷೆ ತಗೊಳ್ತಾರೆ. ಮತ್ತು ಇದೆಲ್ಲ ಆದಮೇಲೆ ಅವರು ಎಲ್ಲ ಆಮೇಲೆ ಇನ್ನೂ ಕೆಲವು ಸ್ಟೆಪ್ಸ್ ಇರುತ್ತೆ. ಏನಂದರೆ, ತುಂಬ ಅವರು ಜೀವನ ಹೆಂಗೆ ನಡೆದಿದ್ದಾರೆ ಅಂತ ನಿರ್ಧಾರ ಮಾಡೋಕ್ಕೆ ಇನ್ನೂ ಕೆಲವು ತುಂಬ ಅಂಶಗಳನ್ನು ಅವರಿಂದ ಪರೀಕ್ಷಿಸಲಾಗುತ್ತದೆ. ಅದು ಏನಂದರೆ, ಅವರ ಅಂದರೆ ಸೋಲಿನ ವಾಸನೆಯಿಂದ ಗೊತ್ತಾಗ್ಬಿಡತ್ತೆ ಅವರು ಒಳ್ಳೆಯ ಜೀವನ ಮಾಡಿದ್ದಾರೆ ಇಲ್ಲ ಕೆಟ್ಟ ಜೀವನ ಮಾಡಿದ್ದಾರೆ. ಅವರ ಆತ್ಮೈನ ಬರುವ ಸ್ಮೆಲ್ಲಿಂದ, ವಾಸನೆಯಿಂದ ಗೊತ್ತಾಗ್ಬಿಡತ್ತೆ. ಮತ್ತು ಅವರ ಹೃದಯ ಎಷ್ಟು ಕಪ್ಪು ಆಗಿಬಿಡತ್ತೆ, ಅದರಿಂದ ಗೊತ್ತಾಗ್ಬಿಡತ್ತೆ ಕೆಲವೇ ಕ್ಷಣದಲ್ಲಿ ಅವರು ಜೀವನ ಹಿಂಗೆ ನಡೆಸಿದ್ದಾರೆ ಅಂತ. ಆಮೇಲೆ ಅವರು ಜೀವನದಲ್ಲಿ ಪ್ರಪಂಚದಲ್ಲಿ ಜೀವನ ಮಾಡುವಾಗ ಅವರ ಎಲ್ಲ ಒಳ್ಳೆ ಮತ್ತು ಕೆಟ್ಟ ಕರ್ಮಗಳನ್ನು ಒಂದು ಪುಸ್ತಕದಲ್ಲಿ ಬರೀತಾ ಇರ್ತಾರೆ ದೇವದೂತೆಗಳು. ಅವರು ಜೀವನ ಭೂಮಿಯಲ್ಲಿ ನಡೆಸುವಾಗ ಎಲ್ಲ ದೇವದೂತೆಗಳು ಅವರು ಏನು ಒಳ್ಳೆ ಕೆಟ್ಟು ಕೆಲಸ ಒಂದು ಪುಸ್ತಕದಲ್ಲಿ ಬರೀತಾ ಇರ್ತಾರೆ. ಆ ಒಳ್ಳೆ ಕೆಲಸಗಳನ್ನು ಅವರು ಮಾಡಿದರೆ ಆ ಪುಸ್ತಕವನ್ನು ಅವರ
ಬಲಗೈಯಲ್ಲಿ ಕೊಡಲಾಗುತ್ತದೆ, ಕೆಟ್ಟ ಕೆಲಸ ಮಾಡಿದರೆ ಎಡಗೈಯಲ್ಲಿ ಕೊಡಲಾಗುತ್ತದೆ. ಇದು ಕರ್ಮದ ಪುಸ್ತಕ ಅಂತಾರೆ. ಇದಾದ ಮೇಲೆ ಅವರು ಒಂದು ಬ್ರಿಡ್ಜನ್ನು ಕ್ರಾಸ್ ಮಾಡಬೇಕು. ಅವರ ಈ ಜೀವನದಲ್ಲಿ ಯಾವ ಪ್ರಾಫಿಟನ್ನು ನಂಬಿದ್ರೇನೋ, ಯಾರ ಮೇಲೆ ನಂಬಿಕೆ ಇಟ್ಟಿದ್ರೇನೋ, ಈ ಸಿರಾತ್ ಅಂತ ಒಂದು ಬ್ರಿಡ್ಜಲ್ಲಿ ಯಾರೂ ಅವರ ಜೊತೆ ಬರೋಕ್ಕಾಗಲ್ಲ. ಅವರು ಒಬ್ಬರೇ ಒಂಟಿಯಾಗಿ ಈ ಬ್ರಿಡ್ಜನ್ನ ಕ್ರಾಸ್ ಮಾಡಬೇಕು. ಈ ಬ್ರಿಡ್ಜು ಒಂದೊಂದು ಸಲ ಹೆಂಗಿರುತ್ತೆ ಅಂದರೆ, ಒಂದು ಸ್ವೋರ್ಡಿನ ಎಡ್ಜು ಅಷ್ಟು ಸಣ್ಣದಾಗಿರುತ್ತೆ ಅಂತ ಕೆಲವು ಜಾಗದಲ್ಲಿ ಹೇಳಲಾಗುತ್ತಿದೆ. ಯಾರ ಸಹಾಯನೂ ಇವ್ರಿಗೆ ಈ ಬ್ರಿಡ್ಜನ್ನು ಕ್ರಾಸ್ ಮಾಡುವಾಗ ಸಿಗಲ್ಲ. ಕೆಲವು ಜನರು ಈ ಬ್ರಿಡ್ಜನ್ನು ಒಂದು ಲೈಟ್ನಿಂಗ್ ಥರ ಕ್ರಾಸ್ ಅಷ್ಟು ಬೇಗ ಮಾಡಿಬಿಡ್ತಾರೆ, ಯಾಕಂದರೆ ಅವರು ಅಷ್ಟು ಒಳ್ಳೆ ಕೆಲಸ ಮಾಡಿರ್ತಾರೆ. ಕೆಲವರು ಕುದುರೆ ಥರ ಹೋಗ್ತಾರೆ, ಕೆಲವರು ತುಂಬ ಇರುವೆ ಥರ ಹೋಗ್ತಾರೆ, ತುಂಬ ಸ್ಲೋ ಆಗಿ ಹೋಗ್ತಾರೆ. ಅವ್ರು ಹೆಂಗೆ ಕೆಟ್ಟ ಕರ್ಮಗಳನ್ನು ಜಾಸ್ತಿ ಮಾಡಿರ್ತಾರೆ, ಅಷ್ಟು ಕಷ್ಟ ಆಗತ್ತೆ ಈ ಸಿರಾತಿನ ಬ್ರಿಡ್ಜನ್ನು ಕ್ರಾಸ್ ಮಾಡೋಕ್ಕೆ. ತುಂಬ ಜನ ಎಷ್ಟು ತಪ್ಪು ಕೆಲಸಗಳು ಮಾಡಿರ್ತಾರೆ ಅಂದರೆ, ಈ ಸಿರಾತಿನ ಬ್ರಿಡ್ಜಿಂದ ಕೆಳಗೆ ಬಿದ್ದು ನರಕದ ಬೆಂಕಿಯಲ್ಲಿ ಬಿದ್ದೋಗ್ಬಿಡ್ತಾರೆ. ಆಮೇಲೆ ಈ ಬ್ರಿಡ್ಜು ಕ್ರಾಸ್ ಮಾಡಿದಾಗ ಅವರು ಯಾವ ಪ್ರಾಫಿಟನ್ನು ನಂಬಿರ್ತಾರೆ, ಅವರಿಗೆ ಸಿಗ್ತಾರೆ. ಬಟ್ ಈ ಕ್ರಾಸ್ ಮಾಡುವಾಗ ಅವರು ಒಂಟಿಯಾಗಿ ಹೋಗಬೇಕಾಗತ್ತೆ. ಆಮೇಲೆ ಇದೆಲ್ಲ ಆದಮೇಲೆ ಅವರಿಗೆ ದೇವರ ನ್ಯಾಯ, ಅವರು ದೇವರ ಮುಂದೆ ನಿಂತ್ಕೊಂಡು ಅವರ ಕರ್ಮದ ತೂಕಗಳನ್ನು ಮಾಡ್ತಾರೆ. ಎಷ್ಟು ಒಳ್ಳೆ ಕರ್ಮಗಳನ್ನು ಮಾಡಿದ್ದಾರೆ, ಎಷ್ಟು ಕೆಟ್ಟ ಕರ್ಮಗಳನ್ನು ಮಾಡಿ ಅವರ ಕರ್ಮಗಳ ತಕ್ಕಡಿಯನ್ನು ತೂಕ ಮಾಡಲಾಗುತ್ತದೆ. ಆಮೇಲೆ ಅವರ ಬಗ್ಗೆ ನಿರ್ಧಾರವಾಗುತ್ತದೆ, ಇವರು ಸ್ವರ್ಗ ಹೋಗಬೇಕು ಅಥವಾ ನರಕ ಹೋಗಬೇಕು ಅಂತ. ಆಮೇಲೆ ಅವರು ಇದೆಲ್ಲ ಮುಗಿಸಿ ಅವರ ರಿಸರೆಕ್ಷನ್ ಅಂತಾರೆ, ಮತ್ತೆ ಅವರನ್ನು ಜೀವನ ಇದ್ದಂತೆ ಮಾಡುವಾಗ ತಿರ್ಗಾ ಅವರ ತಪ್ಪು ಕರ್ಮಗಳು ಅವರಿಗೆ ತುಂಬ ಕಷ್ಟಗಳನ್ನು ಕೊಡುತ್ತೆ. ಅಂದರೆ ಇದೆಲ್ಲ ಪ್ರಾಸೆಸ್ಸು ತುಂಬ ಕಷ್ಟ ಕೊಡುವಂಥ ಪ್ರಾಸೆಸ್ ಇರುತ್ತೆ. ನಾವು ಅರ್ಥ ಮಾಡ್ಕೊಳ್ಬೇಕು. ನಾವು ಜೀವನದಲ್ಲಿ ಏನೇನೋ ಕಲ್ಪನೆ ಮಾಡ್ಕೊಳ್ತೀವಿ, ನಾವು ಇದಾಗಬೇಕು, ಅದಾಗಬೇಕು, ರಾಜ ಆಗಬೇಕು, ಆ ಥರ ಆಗಬೇಕು ಅಂತ. ಬಟ್ ನಾವೇನು ಅರ್ಥ ಮಾಡ್ಕೊಳ್ಬೇಕಂದ್ರೆ, ನಾವು ಮಾಡುವ ಕರ್ಮಗಳ ಶಿಕ್ಷೆ ಮತ್ತು ಅದರ ಪರೀಕ್ಷೆಯ ಫಲ ದೇವರು ಕೊಡ್ತಾರೆ. ಅದರಿಂದ ನಮಗೆ ತುಂಬ ಕಷ್ಟ ಆಗ್ಬೋದು. ಹಿಂದಿನ ಕಾಲದಲ್ಲಿ ಎಲ್ಲರೂ ನಂಬಿಕೆ ಇಟ್ಟಿದ್ರು. ದೇವರ ನಿರ್ಧಾರ, ಇದಕ್ಕೆ ಖದರ್ ಅಂತಾರೆ, ಇದು ಖದರಲ್ಲಿದೆ. ದೇವರ ನಿರ್ಧಾರ ಮೇಲೆ ನಾವು ಜೀವನದಲ್ಲಿ ಏನಾಗ್ತೀವಿ ಅಂತ ನಿರ್ಧಾರ ಆಗುತ್ತೆ ಅಂತ. ಸೊ ನಿಮಗೆ ನಿಮ್ಮ ಜೀವನದಲ್ಲಿ ನೀವು ಏನಾಗ್ತೀರಾ ಇಷ್ಟ ಆಗಿಲ್ಲ ಅಂದರೆ, ನೀವು ಪ್ರಾರ್ಥನೆ ಮಾಡಿ ಅದನ್ನು ಬದಲಾಯಿಸಿ ಮಾಡೋಕ್ಕೆ ಪ್ರಯತ್ನ ಪಡ್ಬೋದು. ಬಟ್ ಇದರಿಂದ ಏನು ಅರ್ಥ ಆಗುತ್ತಂದರೆ, ಈ ಇನ್ಫೆಕ್ಷನ್ಗಳಿಂದ ನಿಮ್ಮಲ್ಲಿ ಏನಾದರೂ ಬ್ಯಾಕ್ಟೀರಿಯಲ್, ವೈರಲ್, ಪ್ಯಾರಾಸೈಟಿಕ್ ಮತ್ತು ಫಂಗಲ್ ಇನ್ಫೆಕ್ಷನ್ ಆದರೆ ನಿಮ್ಮ ನಿರ್ಧಾರ ಮಾಡುವ ಶಕ್ತಿ ತುಂಬ ಕೆಟ್ಟದಾಗ್ಬಿಡುತ್ತೆ. ಈ ಎಲ್ಲ ಪರೀಕ್ಷೆಗಳಲ್ಲಿ, ಈ ಎಲ್ಲ ಯಾತ್ರೆಯಲ್ಲಿ ನೀವು ತುಂಬ ನಿರ್ಧಾರಗಳನ್ನು ತಗೊಳ್ಬೇಕಾಗತ್ತೆ. ಈ ಥರ ಒಂದು ಬ್ಯಾಕ್ಟೀರಿಯಲ್, ವೈರಲ್, ಪ್ಯಾರಾಸೈಟಿಕ್, ಫಂಗಲ್ ಇನ್ಫೆಕ್ಷನ್ ಆಗಿಬಿಟ್ರೆ ಈ ಯಾತ್ರೆಯಲ್ಲಿ ಹೋಗುವ ಪ್ರತಿ ಹೆಜ್ಜೆಯಲ್ಲಿ ನೀವು ತಗೊಳ್ಳುವ ನಿರ್ಧಾರಗಳು ತಪ್ಪಾಗಿಬಿಟ್ರೆ ಕೊನೆಯಲ್ಲಿ ನಿಮಗೆ ತುಂಬ ಜಾಸ್ತಿ ಕಷ್ಟ ಆಗಿಬಿಡುತ್ತೆ ಮತ್ತು ನರಕ ಹೋಗುವ ಸ್ಥಿತಿ ಬಂದುಬಿಡ್ಬೋದು. ಸೊ ದಯವಿಟ್ಟು ನಿಮಗೆ ಯಾವುದಾದ್ರೂ ಇನ್ಫೆಕ್ಷನ್ ಇದ್ದರೆ ನಮ್ಮ ಕ್ಲಿನಿಕ್ ಇದೆ, ಮೆಡಿಕೇರ್ ಕ್ಲಿನಿಕ್, ಸಾಯಿಲ್ 1920 HSR ಲೇಔಟ್, ಬೆಂಗಳೂರಲ್ಲಿ. ಇಲ್ಲಿ ಬಂದು ನೀವು ಇನ್ಫೆಕ್ಷನ್ನ ಟ್ರೀಟ್ಮೆಂಟನ್ನು ತಗೊಳ್ಬೋದು. ನಾನು ಡಾಕ್ಟರ್ ಮೀರ್ ಮಸ್ರೂರ್ ಹುಸೇನ್ ಅಂತ. ನಾನು ಅಂಬೇಡ್ಕರ್ ಮೆಡಿಕಲ್ ಕಾಲೇಜ್ ಬೆಂಗಳೂರಿನಲ್ಲಿ MBBS ಮಾಡಿದ್ದೀನಿ ಮತ್ತು ಮೈಸೂರು ಮೆಡಿಕಲ್ ಕಾಲೇಜ್ನಲ್ಲಿ MD ಮೈಕ್ರೋಬಯಾಲಜಿ ಆ್ಯಂಡ್ ಇನ್ಫೆಕ್ಷಿಯಸ್ ಡಿಸೀಸಸ್ ಅನ್ನು ಮಾಡಿದ್ದೀನಿ. ದಯವಿಟ್ಟು ಈ ಇನ್ಫೆಕ್ಷನ್ ಆಗುವ ಕಷ್ಟಗಳನ್ನು ಗಂಭೀರವಾಗಿ ಯೋಚಿಸಿ ಮತ್ತು ಇದರಿಂದ ನಿಮ್ಮ ಜೀವನ ಮೇಲೆ ಆಗುವ ಪ್ರಭಾವವನ್ನು ಅರ್ಥ ಮಾಡಿಕೊಳ್ಳಿ, ಗಂಭೀರವಾಗಿ ಯೋಚಿಸಿ. ಇದನ್ನು ದಯವಿಟ್ಟು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ ಮತ್ತು ತಮ್ಮನ್ನು ಜೋಕರ್ ಕಾಮಿಡಿಯನ್, ಹ್ಯೂಮರ್ ಆರ್ಟಿಸ್ಟ್ ಆಗೋದ್ರಿಂದ ಕಾಪಾಡ್ಕೊಳ್ಳಿ ಮತ್ತು ಬೇರೆಯವ್ರನ್ನ ಜೋಕರ್ ಕಾಮಿಡಿಯನ್, ಹ್ಯೂಮರ್ ಆರ್ಟಿಸ್ಟ್ ಆಗೋದ್ರಿಂದ ಕಾಪಾಡ್ಕೊಳ್ಳಿ. ಧನ್ಯವಾದಗಳು. ಜಜಾಕಲ್ಲಾಹು ಖೈರ್.